ಧರ್ಮಾತೀತ ಪಕ್ಷಾತೀತ ಜಾತ್ಯತೀತ ರೈತರೆಲ್ಲ ಒಂದಾಗಿರ್ತಕ್ಕಂಥದ್ದು ಮುಖ್ಯವಾದ ಗಟ್ಟಿನೆಲ್ಲ ಇತ್ತು. ಏನು ಗಂಡು ಮೆಟ್ಟಿನ ನಾಡು, ನರಗುಂದ ಬಂಡಾಯದ ನಾಡು, ಇಲ್ಲಿಂದ ಕಿಡಿ ತಗೊಂಡು ಹೋಗಿ ನಾವು ರುದ್ರಪ್ಪನವರು, ಸುಂದರೇಶು, ನರಸಿಂಹಸ್ವಾಮಿ, ಕಡದಾಳ್ ಶಾಮಣ್ಣ ಎಲ್ಲರೂ ಕೂಡ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಕಿಡಿ ಹಬ್ಬಿಸಿದ್ರು. ಇವತ್ತು ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಇವತ್ತು ರೈತ ಸಂಘ ಇವತ್ತು ಜೀವಂತ ಇದೆ. ಆರ್ ಗುಂಡೂರಾವ್ ಮನಸ್ಥಿತಿ ಏನಿದೆಯೋ ಅದೇ ಮನಸ್ಥಿತಿ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರನ್ ಮನಸ್ಥಿತಿ. ಇವತ್ತು ರೈತರನ್ನ ಎದುರಕೊಂಡಂತ ಯಾವ ಸರ್ಕಾರ ಇಲ್ಲ. 46 ವರ್ಷದ ಹಿಂದೆ ರೈತ ಹುತಾತ್ಮರು ಇವತ್ತು 2 ಜನ ಅಸುನೀಗಿದ್ರು. ಸರ್ಕಾರದ ಕೆಟ್ಟ ನೀತಿಗಳಿಂದ, ದುಷ್ಟ ಅಧಿಕಾರಿಯಿಂದ. ಅವತ್ತು ನೀರೇ ಕೊಡಲಿಲ್ಲ. ಮಲಪ್ರಭಾ, ರೇಣುಕಾ ಸಾಗರ ಜಲಾಶಯದಿಂದ ನೀರು ಕೊಟ್ಟರೆ ಬೀಟೆ ಒಳಗಡೆ ಹೋಗ್ಬಿಟ್ಟು ನೀರೇ ಭೂಮಿ ಕೊಡದೆ ಅಭಿವೃದ್ಧಿ ತೆರಿಗೆ 1,500 ಮತ್ತು ನೀರಿನ ತೆರಿಗೆ ಕೊಡ್ರಿ ಅಂತ ಹೇಳಿ ಸರ್ಕಾರದವ್ರ ಅಧಿಕಾರಿಗಳು ಏನು ಮಾಡಿದ್ರು, ರೈತರ ಮೇಲೆ ಜಪ್ತಿ ಮಾಡಕ್ಕೆ ಹತ್ತಿದ್ರು. ರೈತರನ್ನ ಜಪ್ತಿ ಮಾಡೋಕ್ಕೆ ಅವಮಾನ ಮಾಡಕ್ಕೆ ಹತ್ತಿದ್ರು. ಅವಮಾನ ಸಹಿಸಲಾರದೆ ರೈತರು ಧರಣಿ ಕೊಟ್ಟರು. ನರಗುಂದ ತಹಸೀಲ್ದಾರ್ ಕಚೇರಿ ಹತ್ರ, ನರಗುಂದ ತಹಸೀಲ್ದಾರ್ ಕಚೇರಿ ಹತ್ರ 33 ದಿನ ಧರಣಿ ಶಾಂತಿಯುತ ನಡೀತು. ನರಗುಂದ ತಹಸೀಲ್ದಾರ ಮಧ್ಯಾಹ್ನ ಅವನು ಬ್ರಿಟಿಷ್ ಪಳೆಯುಳಿಕೆ, ಬ್ರಿಟಿಷ ಅಧಿಕಾರಶಾಹಿ ಮನೋಭಾವನೆ ಇರ್ತಕ್ಕಂಥ ತಹಸೀಲ್ದಾರ ಇವ್ರದ್ದೇನು ಒತ್ತಾಯ, ನಮಗೆ ಜಿಲ್ಲಾಧಿಕಾರಿಗಳು ಕರೆಸ್ರಿ ಅಂತ ಅಷ್ಟೇ ಒತ್ತಾಯ. ಅವತ್ತಿನ ಸರ್ಕಾರ ಸೂಕ್ಷ್ಮತೆ ಅರ್ಥ ಮಾಡ್ಕೊಂಡಿರಲಿಲ್ಲ, ಚಳವಳಿ ಆಗಿರಲಿಲ್ಲ. ಹಾಗಾಗಿ ಒಬ್ಬ ಜಿಲ್ಲಾಧಿಕಾರಿಗಳು ಕರೆಸಲಾರ್ದಂಗೆ ಅವನು ರೈತರು ಅಡ್ಡ ಮಲಗಿದ್ರು ನೀನು ಹೊರ ಬಿಡಲ್ಲ ಅಂತ ಅವ್ರ ಕಾಲ ಮೇಲೆ ಇದ್ರ ಮೇಲೆ ಬೂಟ್ ಬ್ಯಾಲ್ನ ತುಳ್ಕೊಂಡು ಹೋದ. ಯಾವಾಗ ಊಟಕ್ಕೆ ತುಳ್ಕೊಂಡು ಹೋದ ಆ ಸಂದರ್ಭದಾಗ ಅವಮಾನ ಆಗಿ ಹಿಂಸೆ ಆಯಿತು, ಗಲಾಟೆ ಆಯಿತು, ಲಾಠಿ ಚಾರ್ಜ್ ಆಯಿತು, ಆ ಎಲ್ಲ ಕಚೇರಿಗೆಲ್ಲ ಭಸ್ಮ ಆಯ್ತು, ಏನೇನಾಯ್ತು ಎಲ್ಲ ಆಯ್ತು. ಅವತ್ತು ಆ ಸಂದರ್ಭಕ್ಕೆ ಹುತಾತ್ಮರ ಸಂದರ್ಭಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಬ್ಬೆಳಗಾರ ಸಂಘ ಅಂತಿತ್ತು. ಮೊಟ್ಟ ಮೊದಲನೇದಾಗಿ HS ರುದ್ರಪ್ಪನವರು, ND ಸುಂದರೇಶ್ರವರು, ಕಡದಾಳ್ ಶಾಮಣ್ಣವರು, ನಾನು 20 ವರ್ಷದ ಹುಡುಗ, ನಾನು ಅವ್ರು ಕೂಡ 3 ಕಾರನೇ ಬಂದ್ವಿ. ಹುತಾತ್ಮರ ಮನೆಗೆ ಭೇಟಿ ಕೊಟ್ವಿ, ಅವ್ರಿಗೆ ಸಾಂತ್ವನ ಹೇಳಿದ್ವಿ. ಆಮೇಲೆ ಕೊನೆಗೆ ಜೈಲಿನಾಗಿದ್ದವ್ರನ್ನ ಭೇಟಿ ಮಾಡಿದ್ವಿ, ಅವ್ರಿಗೆ ಧೈರ್ಯ ತುಂಬಿದ್ವಿ. ಅವ್ರಿಗೆಲ್ಲ ಪೊಲೀಸ್ನವ್ರು ಯಾರೋ ಮರಣ ಹೊಂದಿದ್ರು, ಇನ್ಯಾರೋ ಅಧಿಕಾರಿಗಳು ಮರಣ ಹೊಂದಿದ್ರು, ಅವ್ರಿಗೆಲ್ಲ ಕೇಸು ಕೊಲೆ ಮೊಕದ್ದಮೆ ಹಾಕಿದ್ರು. ಅವ್ರು ಯಾವ ಕಾರಣಕ್ಕೂ ಕೂಡ ಬಿಡುಗಡೆ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಮೊಕದ್ದಮೆ ಹಾಕಿದ್ರು. ಅವಾಗ ಅವ್ರಿಗೆಲ್ಲ ಧೈರ್ಯ ಹೇಳಿ ಕೊನೆಗೆ ಅವ್ರು ಯಾವಾಗ ಗುಂಡೂರಾಯ ಕೇಳಲೇ ಇಲ್ಲ. ಆದ್ರೂ ಗುಂಡು ಹಾರಿಸ್ತಾನೆ. ಅಲ್ಲಿಂದ ಶಿವಮೊಗ್ಗದವ್ರು ಬಂದವರು ಇದನ್ನ ಏನು ಗಂಡು ಮೆಟ್ಟಿನ ನಾಡು, ನರಗುಂದ ಬಂಡಾಯದ ನಾಡು, ಇಲ್ಲಿಂದ ಕಿಡಿ ತಗೊಂಡು ಹೋಗಿ ನಾವು ರುದ್ರಪ್ಪನವರು, ಸುಂದರೇಶು, ನರಸಿಂಹಸ್ವಾಮಿ, ಕಡದಾಳ್ ಶಾಮಣ್ಣ ಎಲ್ಲರೂ ಕೂಡ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಕಿಡಿ ಹಬ್ಬಿಸಿದ್ರು. ಇವತ್ತು ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಇವತ್ತು ರೈತ ಸಂಘ ಇವತ್ತು ಜೀವಂತ ಇದೆ. ಗುಂಡೂರಾಯರು ಮತ್ತೆ ಇನ್ನೂ ಜಾಸ್ತಿ ಗುಂಡು ಹೊಡೆಯೋದು ಕೆಲಸ ಮಾಡಿದ್ರು. ಅವ್ರು ಸರ್ಕಾರದ 137 ಜನ ಸತ್ತು. ಚುನಾವಣೆ ಬಂತು, ನಾವು ರೈತ ಸಂಘ ತೀರ್ಮಾನ ಮಾಡ್ತು, ನಂಜುಂಡಸ್ವಾಮಿ ಡಿಕ್ಲೇರ್ ಮಾಡಿದ್ರು ಗುಂಡು ಹೊಡಿತಕ್ಕಂಥ ಗುಂಡೂರಾಯನ ಸರ್ಕಾರಕ್ಕೆ ವೋಟ್ ಇಲ್ಲ, ಮತ ಇಲ್ಲ ಅಂತ. ಅದು ಒಂದೇ ಕಾರಣಕ್ಕೆ ಗುಂಡೂರಾಯನ ಮನೆ ಕಳಿಸಿದ್ವಿ. ಆಮೇಲೆ ಬಂದಂಥ ರಾಮಕೃಷ್ಣ ಹೆಗಡೆ ನಮಗೆ ಗೋಡೆ ತಂದೆ, ನಮಗೆ ಏನು ಸ್ಮಾರಕಗಳೇ ತಾಯಿ ಅಂತ ಹೇಳ್ಬಿಟ್ಟು, ಬೋರ್ಡ್ಗಳೇ ತಾಯಿ, ಇವರೇ ತಂದೆ ಅಂತೇಳಿ ಹಸಿರು ಶಾಲೆ ಹಾಕಿ ಚುನಾವಣೆ ಮಾಡಿದ್ರು. ಅವರು ರೈತರು ದುಡಿಯಾಕತ್ತಿದ್ರು, ಮತ್ತು ಅವ್ರನ್ನೂ ಮನೆ ಕಳಿಸಿದ್ರು. ಇವತ್ತು ರೈತರನ್ನ ಎದುರಕೊಂಡಂತ ಯಾವ ಸರ್ಕಾರನೂ ಉಳಿದಿಲ್ಲ. ರೈತರು ಬದಲಾವಣೆ ಮಾಡ್ತಾ ಇದ್ದೀವಿ, ಆದರೆ ಅವ್ರನ್ನೇ ಬದಲಾವಣೆ ಮಾಡ್ತಾ ಇದೀವಿ ಹೊರತು ನಾವು ಬಂದು ಅಧಿಕಾರಕ್ಕೆ ಕೂರಕ್ಕೆ ಆಗ್ತಾ ಇಲ್ಲ. ಆ ಪ್ರಯತ್ನ ಇನ್ನು ಮುಂದೆ ನಡೀಬೇಕಾದ ಅವಶ್ಯಕತೆ ಇದೆ. ಆಮೇಲೆ ಕಳಸಾ ಬಂಡೂರಿ ವಿಚಾರಕ್ಕೆ ಇಲ್ಲಿ ಹೋರಾಟದ ಫಲವಾಗಿ ಎಲ್ಲ ಅಡೆತಡೆಗಳು ನಿವಾರಣೆ ಆಗಿದೆ. ಪರಿಸರ ಇಲಾಖೆ ನಿವಾರಣೆ ಆಗಿದೆ, ಎಲ್ಲ ನಿವಾರಣೆ ಆಗಿದೆ. ಈಗ ವನ್ಯಜೀವಿ ವಿಭಾಗದಿಂದ ಒಂದು ಕ್ಲಿಯರೆನ್ಸ್ ಬೇಕಾಗಿದೆ. ವನ್ಯಜೀವಿ ವಿಭಾಗ ನಾನು ಆಗಲೇ ಹೇಳಿದೆ, ಏನು ಈ ಭಾಗ ಶಾಸಕರಿದ್ದರು, BJP ಶಾಸಕರು, ನಾನು ನಿಮಗೆ ವಿನಂತಿ ಮಾಡ್ಕೊಳ್ತೀನಿ, ನೀವು ವನ್ಯಜೀವಿ ವಿಭಾಗದ ಅಡೆತಡೆ ಏನಿದೆ, ಅನುಮತಿ ಏನಿದೆ, ಅನುಮತಿ ಕೊಡಿಸಿ. ಕರ್ನಾಟಕ ಸರ್ಕಾರ ಅನುಮತಿ ಸಿಕ್ಕ ತಕ್ಷಣ ನಾವು ಮಾಡ್ತೀವಿ ಅಂತ. ಆದರೆ ಶಾಸಕರು ಏನು ಹೇಳಿದರು, ಅಲ್ಲಿ ಗೋಡೆ ಹಾಕಿದ್ದಾರೆ, ಗೋಡೆ ಹೊಡೀರಿ ಅಂತ ಅವ್ರು ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ರು. ಹಿಂಗೆ ಈ ರೀತಿ ರೈತರನ್ನ ಯಾಮಾರಿಸೋದು ಬೇಡ. ಇವರು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾಮಾರಿಸಬಾರ್ದು. ನೈಜವಾಗಿ ನೀವು ರೈತರ ಸಮಸ್ಯೆ ಬಗೆಹರಿಸಿ ಅದನ್ನ. ಇವತ್ತು ನೋಡಿ, ಶಾಶ್ವತವಾದಂಥ ಬರಗಾಲ ಪರಿಹಾರ ಅಂದರೆ ನೀರಾವರಿ.
ಇವತ್ತು ಇಲ್ಲಿ ನೀರಾವರಿ ಯೋಜನೆ ಆಗಿದ್ರೆ ಇವತ್ತು 13 TMC ನೀರು ಹರಿದಿದ್ರೆ ಇಲ್ಲೇನು ಶಾಶ್ವತವಾದ ಬರಗಾಲ ಇಲ್ವೇ ಇಲ್ಲ. ಸರ್ಕಾರ ಏನು ಮಾಡ್ಬೇಕಾದಿರಲ್ಲ, ಹುಲ್ಲು ಕೊಡ್ಬೇಕಾದಿಲ್ಲ, ಕೂಲಿ ಕೊಡ್ಬೇಕಾದಿಲ್ಲ, ದವಸ ಧಾನ್ಯ ಕೊಡ್ಬೇಕಾದಿಲ್ಲ, ಪರಿಹಾರ ಕೊಡ್ಬೇಕಾದಿಲ್ಲ. ಪರಿಹಾರ ಬಿಡಿಗಾಸ್ಬಿಡಿ, ಒಂದು ಹೆಕ್ಟೇರಿಗೆ 8,500 ಕೊಡ್ತಾರೆ ಬಿಡಿಗಾಸು. ಗುಂಟೆಗೆ 100 ರೂಪಾಯಿ ಕೊಡ್ತಾರೆ. ಆದ್ರಿಂದ ಈಗಲೂ ಕೂಡ ನಾವು ಗಡುವು ಕೊಟ್ಟಿದ್ದೀವಿ 3 ತಿಂಗಳು. 3 ತಿಂಗಳೊಳಗಡೆ ಕೇಂದ್ರ ಸರ್ಕಾರ ಆ ಸಮಸ್ಯೆ ಬಗೆಹರಿಸದೆ ಹೋದ್ರೆ ಮುಂದೆ ಬಹಳ ಬಗೆಹರಿಯೋ ತನಕ ಉಗ್ರವಾದಂಥ ಚಳವಳಿ ಮಾಡ್ತೀವಿ. ರಾಜ್ಯದ ಜನ ಒಕ್ಕೊರಲಿಂದ ಬೆಂಬಲ ಇದೆ ಕಳಸಾ ಬಂಡೂರಿಗೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಅವರ ಮನಸ್ಥಿತಿ ಬದಲಾವಣೆ ಆಗಿಲ್ಲ. 80ರ ಆರ್ ಗುಂಡೂರಾವ್ ಮನಸ್ಥಿತಿ ಏನಿದೆಯೋ ಅದೇ ಮನಸ್ಥಿತಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರನ ಮನಸ್ಥಿತಿ. ಇದು ಕಾಂಗ್ರೆಸ್ ಸಂಸ್ಕೃತಿ ಹಾಗೆ ಮುಂದುವರೆದಿದೆ. ರೈತರಿಗೆ ಈ ಕೆಲಸ ಮಾಡ್ತಾ ಇದ್ದೀವಿ, ಇದರಿಂದ ರೈತರಿಗೆ ಇಷ್ಟು ಆರ್ಥಿಕವಾಗಿ ಮುಂದುವರಿತಾರೆ ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮ ಯಾವುದು 1, 2, 3, 4 ಯಾವ್ದಾರ ಹೇಳಕ್ಕಾಗತ್ತಪ್ಪ ಶಿವಕುಮಾರ್? ಹೇಳಿ ನೋಡೋಣ. ನೀವು ಎಲ್ಲರೂ ಕೂಡ ರೈತರನ್ನ ದಿವಾಳಿ ಮಾಡೋದು, ನೀವು ರಿಯಲ್ ಎಸ್ಟೇಟ್ ಮಾಡೋದು, ನೀವು ಲಕ್ಷ ಕೋಟಿಗಳ ಶ್ರೀಮಂತರಾಗೋದು, ರೈತರು ಬಾರ್ಬಾರಾಗಿ ಅವರು ವಿಷ ಕುಡಿದು ಜೀವ ಬಿಡೋದು, ಇಷ್ಟೇ ನಿಮ್ಮ ಕಾರ್ಯಕ್ರಮ ಆಗಿದೆ. ಈಗಲಾದರೂ ಕಳಸಾ ಬಂಡೂರಿ ಕ್ರಮಬದ್ಧವಾಗಿ ಮಾಡ್ಲಿಕ್ಕಾಗತ್ತಾ? ಏನೋ ಆಲಮಟ್ಟಿಯನ್ನ ಕ್ರಮಬದ್ಧವಾಗಿ ಕೈಗೆ ತಗೊಳಕ್ಕಾಗತ್ತಾ? ಕಾವೇರಿ ಮೇಕೆದಾಟನ್ನ ಸರಿಯಾಗಿ ಯೋಜನೆಯನ್ನ ಕೈಗೆ ತಗೊಂಡು ಮಾಡ್ಲಿಕ್ಕಾಗತ್ತಾ? ಅಥವಾ ಇದೇ ಹೇಳ್ಕೊಂಡು 2 ವರ್ಷ ಕಾಲಹರಣ ಮಾಡಿ ನೀವು ಹೊರಡೋರಿದ್ದೀರಾ? ಈ ಥರದ ಸರ್ಕಾರಗಳು ಅನೇಕ ಬಂದು ಹೋಗಿದ್ದಾವೆ, ಅದರಲ್ಲಿ ನಿಮ್ಮದು ಇರ್ಬೋದು. ಆದರೆ ರೈತರು ನಾಳೆ ದಿನ ಜಾಗೃತರಾಗ್ತಾ ಇದ್ದಾರೆ, ಇದನ್ನ ತಿರಸ್ಕಾರ ಮಾಡ್ತಾರೆ ನಿಮ್ಮೆಲ್ಲ ಪಕ್ಷಗಳನ್ನು. ನಮಸ್ಕಾರ ಸರ್, ಈಗ ಮುಂದಿನ ಈ ಕಳಸಾ ಬಂಡೂರಿ ಹೋರಾಟ ಇದ್ದರೆ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಈ ಮುಂದಿನ ಯಾವ ಹಂತಕ್ಕೆ ನೀವು ಅದನ್ನ ಹೋಗ್ಬೇಕು ಅಂತ? ಈಗ ಮಾಲಿಂಗ್ಪುರದಲ್ಲಿ ಬಹಳ ಬೃಹತ್ ಸಭೆ ನಡೀತಾ ಇದೆ. ಅಲ್ಲಿ ಈ ಸಭೆಯಲ್ಲಿ ಈ ವಿಷಯವನ್ನ ಮಂಡನೆ ಮಾಡಿ ನಿರ್ಣಯಗಳನ್ನು ತಗೊಂತೀವಿ. ಮುಂದಿನ ಹೋರಾಟ ಏನಂತ ಹೇಳಿ ಆ ಹೋರಾಟ ಅಲ್ಲಿಂದ ಪ್ರಾರಂಭ. ಗಂಡು ಮೆಟ್ಟಿದ ನಾಡು ಗಟ್ಟಿ ಹೋರಾಟದ ಕಿಚ್ಚಿನ ನಾಡಾಗಿರ್ತಕ್ಕಂಥ ನವಲಗುಂದ ಭಾಗದಲ್ಲಿ ಜುಲೈ 21ರಂದು ಕರ್ನಾಟಕ ರಾಜ್ಯದ ಎಲ್ಲ ರೈತ ಸಂಘಟನೆಗಳು ಒಗ್ಗಟ್ಟಾಗಿ ಒಂದೇ ಭಾವನೆಯಿಂದ ಈ ಹುತಾತ್ಮ ದಿನಾಚರಣೆ ಆಚರಣೆ ಮಾಡ್ತಾ ಬಂದಿದ್ವಿ. ನಿರಂತರವಾಗಿ ಎಲ್ಲ ಸಂಘಟನೆಗಳು ಧರ್ಮಾತೀತ, ಪಕ್ಷಾತೀತ, ಜಾತ್ಯತೀತ, ರೈತ ಕುಲ ಒಂದಾಗಿರ್ತಕ್ಕಂಥ ಒಂದು ಮುಖ್ಯವಾದ ಗಟ್ಟಿನೆಲ್ಲ ಇದು. ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ, ಮಹದಾಯಿ ಹೋರಾಟ ಬಹಳ ವರ್ಷಗಳಿಂದ ಹೋರಾಟದ ನೆಪ ಹೇಳ್ತಾರೆ. ಏನಾದ್ರೂ ಒಂದು ಕುಂಟ ನೆಪ ಅಂತಂದ್ರೆ ಹಿಂದ್ಗಡೆ ಆಗ್ತಾ ಇದ್ದಾರೆ. 3 ತಿಂಗಳೊಳಗೆ ಬಗೆಹರಿಸದೇ ಇದ್ರೆ ಈ ಭಾಗದ ರೈತ ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಅಂಬ್ಲಿ ಅವರು, ಬಸವರಾಜಪ್ಪನವರು ಎಲ್ಲ ಮುಖಂಡರ ನೇತೃತ್ವದೊಳಗೆ ಮುಂದಿನ ದಿನಮಾನಗಳು ಗಟ್ಟಿ ಹೋರಾಟ ಮಾಡ್ಬೇಕಾಗ್ತದೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. 3 ಬೇಡಿಕೆ ಅದು ಸರ್ಕಾರ. ನಾವೇನ ಅದು ಮಾಡ್ರಿ ಇದು ಮಾಡ್ರಿ ಅಂತ ಏನು ಕೇಳೋದ್ರ, ಒಂದು ಸಂಪೂರ್ಣ ರೈತರ ಸಾಲ ಮನ್ನಾವನ್ನು ಮಾಡಬೇಕು. 2ನೇದಾಗಿ ರಾಜ್ಯದಲ್ಲಿ ಬೆಳೀತಕ್ಕಂಥ ಎಲ್ಲಾ ಬೆಳೆಗಳಿಗೆ ಒಂದು ಒಳ್ಳೆ ಬೆಲೆಯನ್ನು MSP ಅನ್ನು ಕೊಡಬೇಕು. 2 ಮೂರನೇದಾಗಿ ಏನಾಗ್ಬೇಕಾದ್ರೆ ಸಂಪೂರ್ಣ ರಾಜ್ಯದೊಳಗೆ ಸಾಧು ಸಂತರು ಹುಟ್ಟಿರ್ತಕ್ಕಂಥ ಪುಣ್ಯ ಭೂಮಿಯದ ಸಾರಾಯಿ ಮನ್ನಾ ಮಾಡ್ರಿ. ಕೊನೆಯದಾಗಿ ರಾಜ್ಯದೊಳಗೆ ಖಾಲಿ ಇರತಕ್ಕಂಥ 2,86,000 ಹುದ್ದೆಗಳು ಈಗಾಗಲೇ 2,72,000 ಕನ್ಫರ್ಮ್ ಮಾಡಿದ್ರೆ, ಉಳಿದಂತ ಹುದ್ದೆಗಳನ್ನ ತುಂಬಿಕೊಂಡು ಸರ್ಕಾರವನ್ನ ಸುಭದ್ರವಾಗಿ ನಡೆಸಬೇಕು. ಈ 3 ಬೇಡಿಕೆಯನ್ನು ಈಡೇರಿಕೆ ಮಾಡಿದ್ರಿ ಅಂತಂದ್ರೆ ಮುಂದಿನ ಜುಲೈ 21ರೊಳಗೆ ಇದನ್ನು ಮಾಡಿದ್ರಿ ಅಂತಂದ್ರೆ ಆ ಕಡೆ ಜುಲೈ 21 ಸರ್ಕಾರ ಕಡಿಮೆ ಬಿದ್ರೆ ರೈತ ಸಂಘದವ್ರು ಎಲ್ಲರೂ ಒಕ್ಕಟ್ಟಾಗಿ ಸಾಲವನ್ನು ಕೊಡ್ತಕ್ಕಂಥ, ಸರ್ಕಾರಕ್ಕೆ ಸಾಲ ಕೊಡ್ತಕ್ಕಂಥ ತಾಕತ್ ರೈತರಿಗೆ. ಸರ್, ಸ್ಥಳ ಬದಲಾವಣೆ ಬಗ್ಗೆ ಏನ್ ಹೇಳ್ತೀರಿ? ಹೋರಾಟ ಸ್ಥಳ ಬದಲಾವಣೆ ಮಾಡ್ತೀನಿ. ಯಾವ ಸರ್? ಈ ಚೆನ್ನಮ್ಮ ಸರ್ಕಲ್ ಸ್ಥಳ ಬದಲಾವಣೆ ಮಾಡೋಣ. ಮುಂದಿನ ದಿನಮಾನಗಳು ಆಗದೆ ಇದ್ರೆ 31 ಜಿಲ್ಲೆಗಳ ರೈತ ಮುಖಂಡರು ಒಂದು ಯಾವ್ದಾದ್ರು ಒಂದು ಭಾಗದೊಳಗೆ ಮೀಟಿಂಗ್ ಅನ್ನ ಕರೆದು ಮಹದಾಯಿ ಹೋರಾಟಕ್ಕಾಗಿ ಏನ ಮೊದಲಿನಿಂದ ಹೋರಾಟ ಮಾಡ್ತಾ ರಾಜಕಾರಣಿಗಳು ಕುಂಟನೆಪ ಹೇಳ್ತಾ ಇದ್ದಾರೆ, ಅದನ್ನ ಮಾಡಬಾರ್ದು. ಯಮನೂರೊಳಗೆ ಲಾಠಿ ಚಾರ್ಜ್ ಮಾಡ್ಯಾರ. ಆ ಸಂದರ್ಭದಲ್ಲಿ ನಾನು ಇದೇ ಭಾಗದೊಳಗಿದ್ದೆ. ಈ ಭಾಗದೊಳಗೆ ಗಟ್ಟಿ ಧ್ವನಿಯಾದ ರೈತರು ಒಕ್ಕಟ್ಟಾದ್ರು ಅಂತಂದ್ರೆ ಸರ್ಕಾರ ಕೂಡ ಭಾಗವಾಗಿರ್ತಕ್ಕಂಥ ಗಟ್ಟಿ ನೆಲ ಇದು. 3 ತಿಂಗಳೊಳಗೆ ಮಾಡದೇ ಇದ್ರೆ ಶಂಕರ್ ಅಂಬ್ಲಿ ಅವರ ನೇತೃತ್ವದೊಳಗೆ ಗಟ್ಟಿ ಹೋರಾಟವನ್ನ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಒಳಗೆ ಅಥವಾ ಮತ್ತೆ ಎಲ್ಲ ಪ್ಲೇಸ್ ಕೊಟ್ಟರು ಅಲ್ಲಿ ಸಹಿತ ಮಾಡ್ಲಿಕ್ಕೆ ನಾವು ಗಟ್ಟಿಯಾಗಿ ಬಿಡದಿ ಹೇಳ್ತೀನಿ. ಬಿಡದಿ ಮಲೆನಾಡಿನ ಸ್ವರ್ಗದಂತ ಅದು ಬರಡು ಭೂಮಿ ಅಲ್ಲ, ಬೆಂಗಾದ ಭೂಮಿ ಅಲ್ಲ. ಯಾವುದೇ ಅಭಿವೃದ್ಧಿ ಮಾಡ್ಬೇಕಾರೆ, ಟೌನ್ಶಿಪ್ ಮಾಡ್ಬೇಕಾರೆ, ಕೈಗಾರಿಕೆ ಮಾಡ್ಬೇಕಾರೆ ಬರಡು ಭೂಮಿ ತಗೊಂಡು ಮಾಡ್ಬೇಕು. ಸರ್ಕಾರ ನಿಯಮನೇ ಇದೆ, ಕಾನೂನು ಇದೆ. 2013ರಲ್ಲಿ ಕಾನೂನೇ ಇದೆ.
80% ಜನ ಆ ರೈತರು ಒಪ್ಪಿಗೆ ಕೊಡಬೇಕು ಅಂತ ಕಾನೂನು ಇದೆ. ಅದೆಲ್ಲ ಗಾಳಿ ತೂರಿ ಇವತ್ತು ಮಲೆನಾಡಿನ ಸ್ವರ್ಗ ಆಗಿರತಕ್ಕಂಥ ಏನು ಜಮೀನನ್ನ ಇವತ್ತು 10 ಲಕ್ಷ ಮರ ಗಿಡಗಳಿದ್ದಾವೆ, ಹಣ್ಣಿನ ಗಿಡಗಳಿದ್ದಾವೆ, ರೇಷ್ಮೆ ಇದೆ, ಹಾಲು ಒಂದು ಗಿಡಕ್ಕೆ 42,000, ಅಡಿಕೆ, ತೆಂಗು ಎಲ್ಲ ಪ್ರತಿಯೊಂದು ಬೆಳೀತಾ ಇದ್ದಾರೆ. ನಿಜವಾದ ಸ್ವರ್ಗ, ಮಲೆನಾಡಿನ ಸ್ವರ್ಗ ಅಂತ ಬೆಳೆದಿ ಅಂಥ ಭೂಮಿನ ನೀವು ಟೌನ್ಶಿಪ್ ಮಾಡಕ್ಕೆ ಹೊರಟಿದ್ದೀರಿ. ಈಗ ಹೇಳಿದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಕುಮಾರಸ್ವಾಮಿ ಕೂಸು ಅಂತ, ಇವ್ರು ಹೇಳ್ತಾರೆ ನಾನು ಮಾಡಿರಲ್ಲ ನೀವೇ ಮಾಡ್ತೀರಿ ಅಂತ. ನಾವು ಕೇಳ್ತಾ ಇದ್ದೀವಿ, ಇದು ಕಾಂಗ್ರೆಸ್ಸು JDS ಪ್ರಶ್ನೆ ಅಲ್ಲ, ಇದು ಕುಮಾರಸ್ವಾಮಿ DK ಶಿವಕುಮಾರ್ ಪ್ರಶ್ನೆ ಅಲ್ಲ, ಇದು ರೈತನ ಪ್ರಶ್ನೆ, ರೈತನ ಹೊಟ್ಟೆಪಾಡಿನ ಪ್ರಶ್ನೆ, ರೈತನ ಜೀವನ ಪ್ರಶ್ನೆ. ರೈತರು ಹೊಟ್ಟೆ ಮೇಲೆ ಹೊಡಿಬೇಡ್ರಿ. ಎಲ್ಲ ಸಣ್ಣ ರೈತರಿದ್ದಾರೆ, 1 ಎಕರೆ 2 ಎಕರೆ ಇದ್ದಾರೆ. ಅವರು ಇವತ್ತು ಕೂಡ ಯಾವ ಸರ್ಕಾರನೂ ಬಯಸದೆ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಅರ್ಧ ಎಕರೆ ಇದ್ದರೆ ನಾನು ಎದೆ ತಟ್ಕೊಂಡು ಹೇಳ್ತೀನಿ ಭೂ ಮಾಲೀಕ ಅಂತ. ಅರ್ಧ ಎಕರೆ ರೈತ, 1 ಎಕರೆ ರೈತ, ನಾನು ಎದೆ ತಟ್ಕೊಂಡು ಹೇಳ್ತೀನಿ ಭೂ ಮಾಲೀಕ ಅಂತ. ಯಾವತ್ತು ನಾವು ಬೇಡಿದ ಕುಲ ಅಲ್ಲ ರೈತ ಕುಲ, ಯಾವತ್ತು ಕೊಟ್ಟ ಕುಲ ರೈತ ಕುಲ. ಆದ್ದರಿಂದ ನಾವು ಇವತ್ತು ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ BJP ಪ್ರಶ್ನೆ ಅಲ್ಲ, ಇವತ್ತು ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಪ್ರಶ್ನೆ ಅಲ್ಲ, ರೈತರ ಪ್ರಶ್ನೆ. ಇದು ಬಹಳ ಇವತ್ತು ರಾಜ್ಯದ ಗಮನ ಸೆಳೆದಿದೆ. ರಾಜ್ಯಾದ್ಯಂತ ರೈತರು ಪ್ರವಾಸಕ್ಕೆ ಬಂದಾಗ ಏನು ದೇವಸ್ಥಾನಗಳಿಗೆ ಹೋಗ್ತಾರೋ ಹಂಗೆ ಧರಣಿ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ನಾವು ಇವತ್ತು ಕೂಡ ನೀವು ರಾಜಕಾರಣ ಬಿಟ್ಬಿಟ್ಟು ಕುಮಾರಸ್ವಾಮಿ ತಪ್ಪು ಮಾಡಿದ್ದಾರೆ, ಹೌದಪ್ಪ ಕುಮಾರಸ್ವಾಮಿ ತಪ್ಪು ಮಾಡಿ ಸರಿ ಮಾಡು, ಮುಖ್ಯಮಂತ್ರಿಗಳು ನೀವು ಸರಿ ಮಾಡಿ, ನೀವು ಹೆಸರು ತಗೊಳ್ರಿ, ಯಾರು ಬೇಡ ಅಂದವರು. ಅದೇ ತಪ್ಪಾಗಿ ನೀವು ಮಾಡ್ತೀರಿ. ತಪ್ಪು ಮಾಡಿದ್ರೆ ಮನೆಗೆ ಕಳಿಸ್ತಾರೆ, 28ಕ್ಕೆ ನಿಮ್ಮನ್ನ ನಾವೇ ಕಳಿಸ್ತೀವಿ. ಆದ್ದರಿಂದ ಅದನ್ನು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಿಬಿಟ್ಟು ಸಂಬಂಧಪಟ್ಟವ್ರ ಜೊತೆ ಮಾತುಕತೆ ಮಾಡಿ ಅವ್ರು ಏನಾದ್ರು ಮಾಡದೆ ಹೋದ್ರೆ ಸಂಯುಕ್ತ ಹೋರಾಟ ತೀರ್ಮಾನ ತಗೊಂಡಿದೆ. ಮೊನ್ನೆನೂ ಕೂಡ 23ನೇ ತಾರೀಕು ಹಿಯರಿಂಗ್ ಇದೆ. ರಿಟೈರ್ಡ್ ಜಡ್ಜಸ್ ಹೋಗ್ತಾ ಇದ್ದಾರೆ, ಕೃಷಿ ತಜ್ಞರು ಹೋಗ್ತಾ ಇದ್ದಾರೆ, ಸಾಮಾಜಿಕ ಹೋರಾಟಗಾರರು ಹೋಗ್ತಾ ಇದ್ದಾರೆ, ಪರಿಸರ ತಜ್ಞರು ಹೋಗ್ತಾ ಇದ್ದಾರೆ. ಅವರು ಒಂದು ರಿಪೋರ್ಟ್ ಕೊಡ್ತೀವಿ ಸರ್ಕಾರಕ್ಕೆ. ರಿಪೋರ್ಟ್ ಕೊಟ್ಟಾದ್ಮೇಲೆ ಅದೇನೋ 2 ತಿಂಗಳು ಮತ್ತೇನೋ ವಿರಾಮ ಹಾಕಿದ್ದಾರೆ. ಅದಕ್ಕೆ 2 ತಿಂಗಳು ವಿರಾಮ ಹಾಕಿದ್ದಾರೆ. ವಿರಾಮದ ಪ್ರಶ್ನೆ ಏನಿಲ್ಲ. ಅವ್ರು ಬೇಕಾದ್ರೆ ಯಾವತ್ತು ಬೇಕಾದ್ರೂ ಇದನ್ನ ತನಿಖೆ ಮಾಡಲಿ. ಎಷ್ಟು ಪರ್ಸೆಂಟ್, 80%ಗಿಂತ ಜಾಸ್ತಿ ಕೊಟ್ಟು ಮಾಡಿರಿ, ನಮ್ಗೆ ಅಭ್ಯಂತರ ಇಲ್ಲ. 80%ಗಿಂತ ಜಾಸ್ತಿ ಒಪ್ಪಿಗೆ ಕೊಟ್ಟಾರೆ ಅಂದರೆ ನೀವು ಮಾಡಿರಿ. ಸುಮ್ಮನೆ 80% ಕೊಟ್ಟಾರೆ ಅಂತ ರಾಜ್ಯ ಜನರಿಗೆ ಸುಳ್ಳು ಹೇಳಬೇಡ್ರಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ನೀವು ಮನೆಗೆ ಹೋಗೋಕ್ಕೆ ಕಾರಣಕರ್ತರಾಗ್ತೀರಿ, ನಿಮ್ಮ ಸರ್ಕಾರ ಹೋಗೋಕ್ಕೆ ಕಾರಣಕರ್ತರಾಗ್ತೀರಿ. ಬಿಡದಿ ವಿಚಾರ ಅದನ್ನು ತತ್ಕ್ಷಣದ ಕೈ ಬಿಡಬೇಕು ಅಂತ ಹೇಳಿ ಇವತ್ತು ಒತ್ತಾಯ ಮಾಡ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.